ನಮಸ್ಕಾರ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು. ಇವತ್ತಿನ ಅಪರ ಏಕಾದಶಿಯ ಮಹಾತ್ಮ್ಯವನ್ನು ನೋಡೋಣ. ಯುಧಿಷ್ಠಿರ ಕೇಳ್ತಾನೆ ಶ್ರೀಕೃಷ್ಣನಲ್ಲಿ, ಜನಾರ್ದನ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಯಾವ ಏಕಾದಶಿ ಬರ್ತದೆ? ನಾನು ಅದರ ಮಹಾತ್ಮ್ಯವನ್ನು ಕೇಳಲು ಬಯಸ್ತೇನೆ. ಅದನ್ನು ಹೇಳುವಂತಹ ಕೃಪೆ ಮಾಡಬೇಕು ಹೇ ಜನಾರ್ದನ ಅಂತ ಯುಧಿಷ್ಠಿರ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ. ಆಗ ಭಗವಾನ್ ಶ್ರೀಕೃಷ್ಣ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ರಾಜನ್, ನೀನು ಸಂಪೂರ್ಣ ಲೋಕಗಳ ಹಿತಕ್ಕಾಗಿ ತುಂಬ ಉತ್ತಮ ವಿಷಯವನ್ನು ಕೇಳಿದ್ದೀಯಾ. ರಾಜೇಂದ್ರ, ಈ ಏಕಾದಶಿಯ ಹೆಸರು ಅಪರ ಎಂಬುದಾಗಿ. ಇದು ತುಂಬ ಪುಣ್ಯವನ್ನು ಕೊಡುವಂತಹ, ಹಾಗೆಯೇ ಘೋರ ಪಾತಕಗಳನ್ನು ನಾಶ ಮಾಡುವಂತಹದ್ದಾಗಿದೆ. ಬ್ರಹ್ಮ ಹತ್ಯೆಯ ಪಾಪ, ಹಾಗೆಯೇ ಸಮೂಲ ವಂಶದ ಹತ್ಯೆ ಮಾಡಿದ್ದರಿಂದ ಉಂಟಾದಂತಹ ಪಾಪ, ಗರ್ಭಸ್ಥ ಶಿಶುವನ್ನು ಕೊಂದವನು, ಪರನಿಂದಕ, ಪರಸ್ತ್ರೀ ಲಂಪಟ ಇವರೂ ಕೂಡ ಅಪರ ಏಕಾದಶಿಯ ವ್ರತವನ್ನು ಮಾಡುವುದರಿಂದ ನಿಶ್ಚಯವಾಗಿ ಪಾಪರಹಿತರಾಗ್ತಾರೆ. ಯಾರು ಸುಳ್ಳು ಸಾಕ್ಷಿಯನ್ನು ಹೇಳುತ್ತಾರೋ, ಅಳತೆಯಲ್ಲಿ ಮೋಸವನ್ನು ಮಾಡ್ತಾರೋ, ಕೂಟನೀತಿಯಿಂದ ಆಯುರ್ವೇದವನ್ನು ತಿಳಿದುಕೊಂಡು ವೈದ್ಯರ ವೃತ್ತಿಯನ್ನು ಮಾಡ್ತಾರೋ, ಇವರೆಲ್ಲ ನರಕದಲ್ಲಿ ವಾಸ ಮಾಡುವವರಾಗ್ತಾರೆ. ಆದರೆ ಅಪರ ಏಕಾದಶಿಯ ವ್ರತಾಚರಣೆಯಿಂದ ಇವರೆಲ್ಲರೂ ಕೂಡ ಪಾಪರಹಿತರಾಗ್ತಾರೆ. ಒಂದು ವೇಳೆ ಕ್ಷತ್ರಿಯನು ಕ್ಷಾತ್ರ ಧರ್ಮದ ಪರಿತ್ಯಾಗವನ್ನು ಮಾಡಿ ಯುದ್ಧದಿಂದ ಪಲಾಯನವನ್ನು ಮಾಡ್ತಾನೋ, ಆಗ ಆತ ಕ್ಷತ್ರಿಯೋಚಿತ ಧರ್ಮದಿಂದ ಭ್ರಷ್ಟನಾಗುವಂತಹ ಕಾರಣದಿಂದ ಘೋರ ನರಕವನ್ನು ಹೊಂದುತ್ತಾನೆ. ಯಾವ ಶಿಷ್ಯ ವಿದ್ಯೆಯನ್ನು ಹೊಂದಿ ಸ್ವಯಂ ಗುರುಗಳಿಗೆ ನಿಂದನೆಯನ್ನು ಮಾಡ್ತಾನೋ, ಅಂತಹವನೂ ಕೂಡ ಮಹಾಪಾತಕಗಳಿಂದ ಯುಕ್ತನಾಗಿ ಭಯಂಕರ ನರಕಕ್ಕೆ ಹೋಗ್ತಾನೆ. ಆದರೆ ಅಪರ ಏಕಾದಶಿ ವ್ರತಾಚರಣೆಯಿಂದ ಅಂತಹ ಪುರುಷನೂ ಕೂಡ ಸದ್ಗತಿಯನ್ನು ಹೊಂದುತ್ತಾನೆ. ಮಾಘ ಮಾಸದಲ್ಲಿ ಯಾವಾಗ ಸೂರ್ಯನು ಮಕರ ರಾಶಿಗೆ ಬರ್ತಾನೋ, ಆಗ ಪ್ರಯಾಗದಲ್ಲಿ ಸ್ನಾನ ಮಾಡಿದವನಿಗೆ ಯಾವ ಪುಣ್ಯ ಲಭಿಸುವುದೋ, ಕಾಶಿಯಲ್ಲಿ ಶಿವರಾತ್ರಿ ಆಚರಿಸುವುದರಿಂದ ಯಾವ ಪುಣ್ಯ ಪ್ರಾಪ್ತವಾಗ್ತದೋ, ಗಯಾದಲ್ಲಿ ಪಿಂಡದಾನ ಮಾಡುವುದರಿಂದ ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವ ಪುರುಷ ಯಾವ ಪುಣ್ಯಕ್ಕೆ ಭಾಗಿಯಾಗುವನೋ, ಬೃಹಸ್ಪತಿಯು ಸಿಂಹರಾಶಿಯಲ್ಲಿ ಬಂದಾಗ ಗೋದಾವರಿಯಲ್ಲಿ ಸ್ನಾನ ಮಾಡುವ ಮನುಷ್ಯ ಯಾವ ಫಲವನ್ನು ಹೊಂದುವನೋ, ಬದರಿಕಾಶ್ರಮದ ಯಾತ್ರಾ ಸಮಯದಲ್ಲಿ ಭಗವಂತ ಕೇದಾರನ ದರ್ಶನದಿಂದ, ಹಾಗೆಯೇ ಬದರಿ ತೀರ್ಥದ ಸೇವನೆಯಿಂದ ಯಾವ ಪುಣ್ಯ ಫಲ ಉಪಲಬ್ಧವಾಗ್ತದೋ, ಹಾಗೆಯೇ ಸೂರ್ಯಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ದಕ್ಷಿಣೆ ಸಹಿತವಾಗಿ ಯಜ್ಞವನ್ನು ಮಾಡಿ ಆನೆ, ಕುದುರೆ ಮತ್ತು ಸುವರ್ಣ ದಾನದಿಂದ ಮನುಷ್ಯ ಯಾವ ಫಲವನ್ನು ಹೊಂದುತ್ತಾನೋ ಅದನ್ನು ಅಪರ ಏಕಾದಶಿಯ ವ್ರತಾಚರಣೆಯಿಂದ ಗಳಿಸ್ತಾನೆ. ಅಪರ ಏಕಾದಶಿ ವ್ರತಾಚರಣೆಯಿಂದ ಮನುಷ್ಯನಿಗೆ ಈ ಎಲ್ಲ ರೀತಿಯ ಫಲಗಳು ಸಿಗ್ತವೆ. ಅಪರ ಏಕಾದಶಿ ವ್ರತವನ್ನು ಮಾಡಿ ವಾಮನ ಭಗವಂತನ ಪೂಜೆಯನ್ನು ಮಾಡುವುದರಿಂದ ಮನುಷ್ಯ ಎಲ್ಲ ಪಾತಕಗಳಿಂದ ಮುಕ್ತನಾಗಿ ವಿಷ್ಣು ಲೋಕವನ್ನು ಹೊಂದುತ್ತಾನೆ. ಈ ಅಪರ ಏಕಾದಶಿಯ ಮಹಾತ್ಮ್ಯವನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಸಹಸ್ರ ಗೋದಾನದ ಫಲ ಪ್ರಾಪ್ತವಾಗ್ತದೆ ಅಂತ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಇದಾಗಿತ್ತು ಇಂದಿನ ಅಪರ ಏಕಾದಶಿಯ ಮಹಾತ್ಮ್ಯ. ನಾವೆಲ್ಲ ಈ ಏಕಾದಶಿಯ ವ್ರತಾಚರಣೆಯನ್ನು ಮಾಡಿ ಅದರ ಸಂಪೂರ್ಣ ಫಲವನ್ನು ಹೊಂದಿ ಭಗವಂತ ವಾಮನನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.